ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು 5 ನಿಮಿಷದಲ್ಲಿ ರುಚಿಕರವಾಗಿ ಮಕ್ಕಳೆಲ್ಲ ಇಷ್ಟಪಡುವ ಹಾಗೆ ಟಿಫನ್ ಬಾಕ್ಸ್ ರೆಡಿ ಮಾಡೋದಕ್ಕೆ ಒಂದು ಬ್ರೇಕ್ಫಾಸ್ಟನ್ನು ತೋರಿಸ್ಕೊಡ್ತಿದ್ದೀನಿ. ತಿಂಡಿನ ಹಾಗಿದ್ರೆ ಯಾವ ರೈಸು ಅಂತೀರಾ? ಇದು ಕ್ಯಾಪ್ಸಿಕಮ್ ರೈಸನ್ನು ಮಾಡೋಣ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಆಯಿಲನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಆಯಿಲಲ್ಲೇ ಎಲ್ಲ ಫ್ರೈ ಆಗಬೇಕಾಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾಯಿದ್ದೀನಿ. ಒಂದು ಗೆಡ್ಡೆಯಷ್ಟು, ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು, ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಬೇಸಿಕ್ ಒಗ್ಗರಣೆ ಕೊಟ್ಟಾಗೆ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗ್ತಿದ್ದಂಗೆ ನಾನು ಒಂದು 3 ದಪ್ಪ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೋತೀವೋ ರೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಅಷ್ಟೇ ಘಮವಾಗಿ, ಅಷ್ಟೇ ರುಚಿಕರವಾಗಿ ಇರುತ್ತೆ. ಈರುಳ್ಳಿ ಫ್ರೈ ಆದ ನಂತರ ಒಂದು ಘಮ ಬರುತ್ತೆ ನೋಡಿ, ನಮಗೆ ಗೊತ್ತಾಗುತ್ತೆ ಕುಕ್ ಆಗಿದೆ ಅಂಥೇಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಷ್ಟು ನೀಟಾಗಿ ನಾವು ಫ್ರೈ ಮಾಡ್ಕೋತೀವೋ ಜೊತೆಗೆ ಆಯಿಲಲ್ಲಿ ಕೈ ಆಡಿಸ್ತಾ ಬೇಯಬೇಕಾಗತ್ತೆ ನೋಡಿ. ಇಲ್ಲಿ ಒಂದು 2 ದಪ್ಪ ಗಾತ್ರದ ಕ್ಯಾಪ್ಸಿಕಮನ್ನು ತಗೊಂಡಿದ್ದೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಹಸಿರು ತರಕಾರಿನ ಎಷ್ಟು ತಿಂತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳು ಸಾಂಬಾರಲ್ಲಿ ತಿನ್ನಲ್ಲ, ಈ ರೀತಿ ರೈಸ್ಗಳನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಇದಕ್ಕೆ ಬೇಕಾಗುವಷ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಬೇಗ ಮೆತ್ತಗಾಗತ್ತೆ, ಜೊತೆಗೆ ಎಲ್ಲ ಉಪ್ಪನ್ನು ಚೆನ್ನಾಗಿ ಹಿಡಿಯುತ್ತೆ ಅಂಥೇಳಿ ಈಗಲೇ ಉಪ್ಪನ್ನು ಹಾಕ್ಕೊಂಡೆ. ಇದಾದ ನಂತರ ನಾನು ಇದಕ್ಕೆ ಟೊಮೊಟೊನ ಹಚ್ಚಿಟ್ಟಿದ್ದೀನಿ. ಇದೊಂದು ಸ್ವಲ್ಪ ಕುಕ್ಕಾದ ನಂತರ ನಾವು ಇದಕ್ಕೆ ಟೊಮೊಟೊನ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಕ್ಯಾಪ್ಸಿಕಮ್ ರೈಸ್ ಎಷ್ಟು ರುಚಿಯಾಗಿ ಬರುತ್ತೆ ಅಂದರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ನೋಡೋದಕ್ಕೂ ಅಷ್ಟೇ ಕಲರ್ಫುಲ್ಲಾಗಿರುತ್ತೆ. ಇದಕ್ಕೊಂದು 3ರಿಂದ 4 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಸೈಜ್ ನೋಡಿಕೊಂಡು ನೀವು ಕಟ್ ಮಾಡಿ ಹಾಕ್ಕೊಳ್ಳಿ. ಮೀಡಿಯಮ್ ಸೈಜಿಗಿದ್ದರೆ ಒಂದು 4, ದಪ್ಪ ಗಾತ್ರದಿದ್ದರೆ ಒಂದು 3 ಆದರೆ ಸಾಕಾಗತ್ತೆ ನೋಡಿ. ನಾನು ಸ್ವಲ್ಪ ಅರಿಶಿಣದ ಪುಡಿ, ಗರಂ ಮಸಾಲ ಮತ್ತು ನಾನು ಬೇರೆ ಚಿಲ್ಲಿ ಪೌಡರು, ಧನಿಯಾ ಪುಡಿ ಬೇರೆ ಮಾಡಿಲ್ಲ, ಜೊತೆಲೇ ಮಾಡಿದ್ದೀನಿ. ಅದೆರಡೂ ಸೇರಿಸಿ ನಾನು ಸಾಂಬಾರು ಪೌಡರನ್ನು ಈಗ ಇದಕ್ಕೆ ಹಾಕೋತಾ ಇದ್ದೀನಿ. ಅದು ಗೊಜ್ಜಿಗಾದರೂ ಹಾಕ್ಬೋದು, ಸಾಂಬಾರಿಗಾದರೂ ಹಾಕ್ಬೋದು, ಈ ರೀತಿ ರೈಸ್ಗಾದರೂ ಹಾಕ್ಬೋದು. ನಾನು ಎರಡೂ ಬೇರೆ ಬೇರೆ ಮಾಡಿಲ್ಲ. ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ ಮತ್ತು ಧನಿಯಾ ಎಲ್ಲನೂ ಹಾಕಿ ಮಿಲ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಹಾಗಾಗಿ ನಾನು ಎರಡೂ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಗರಂ ಮಸಾಲ, ಒಂದು 1/4 ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡೆ. ಇದಿಷ್ಟನ್ನು ಮಾಡಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಾಡಿ ಅದು ಅದೇ ನೀರು ಬಿಟ್ಕೊಳ್ಳುತ್ತೆ ನೋಡಿ, ಏನು ಟೊಮೊಟೊ ನೀರು ಬಿಟ್ಕೊಳ್ಳುತ್ತಲ್ಲ ಅದೇ ಇದರಲ್ಲಿ ಬೇಯಬೇಕಾಗತ್ತೆ. ಇದೆಲ್ಲ ನೀಟಾಗಿ ಹೊಂದ್ಕೊಳ್ಳೋ ಅಷ್ಟೊತ್ತಿಗೆ ನಮಗೆ ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಬೆಂದೋಗಿಬಿಡುತ್ತೆ. ಈಗ ಕೊನೆ ಫೈನಲ್ ಟಚ್ ಅಂತಂದರೆ ಏನು ಹೇಳಿ, ಕೊತ್ತಂಬರಿ ಸೊಪ್ಪನ್ನು ಹಾಕುವಂಥದ್ದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕಾಗತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನು ಇದಕ್ಕೆ ಅನ್ನನ ಬೇಗ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಒಂದು ತಟ್ಟೆಯಲ್ಲಿ ತಣ್ಣಗಾಗೋದಕ್ಕೆ ಹರಡಿ ಬಿಟ್ಟಿದ್ದೆ ನಾನು ಅನ್ನನ. ಈಗ ಆ ತಣ್ಣಗಾಗಿರುವಂಥ ಅನ್ನನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋತಿದ್ದೀನಿ. ಯಾಕೆ ಬಿಸಿಯನ್ನು ಹಾಕ್ಬೋದಲ್ವ ಅಂತ ಕೇಳ್ಬೋದು. ಬಿಸಿಯನ್ನು ಸ್ವಲ್ಪ ನಾವು ಯಾವ ರೀತಿ ಮಿಕ್ಸ್ ಮಾಡ್ತೀವಲ್ಲ ಆಗ ಬಿಸಿಯನ್ನು ಏನಾಗ್ಬಿಡುತ್ತೆ, ಮುದ್ದೆ ರೀತಿ ಆಗಿಬಿಡುತ್ತೆ. ಮುದ್ದೆ ರೀತಿ ಆದರೆ ಈ ರೈಸ್ ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ಅನ್ನನ ಹಂಗೆ ಅನ್ನ ಮಾಡಿಟ್ಟು ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ನಾವು ಮಿಕ್ಸ್ ಮಾಡಿದಾಗ ಅದು ಸೂಪರಾಗಿ ಬರುತ್ತೆ ನೋಡಿ. ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಕ್ಯಾಪ್ಸಿಕಮ್ ರೈಸು. ಇದನ್ನು ನೀವು ಮನೆಯಲ್ಲೇ ಟ್ರೈ ಮಾಡಿ. ಏನೂ ತರಕಾರಿ ಇಲ್ಲ, ನಾವು ಮನೆಯಲ್ಲಿ ಏನು ತಿಂಡಿ ಮಾಡೋದಪ್ಪ ಅನ್ನುವಂಥ ಟೈಮಲ್ಲಿ ಇದನ್ನು ಒಂದು 5 ನಿಮಿಷದಲ್ಲೇ ರೆಡಿ ಮಾಡ್ಬೋದು. ಜೊತೆಗೆ ಅಷ್ಟೇ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಮಕ್ಕಳಿಂದ ವಯಸ್ಸಾದವರವರೆಗೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥದ್ದು. ಇದನ್ನು ನೋಡಿ, ಬರೀ ಅನ್ನ ತಿನ್ನೋಕ್ಕೆ ಮಕ್ಕಳು ಹಿಂಸೆ ಪಡುವಾಗ ಈ ರೀತಿ ಕಲರ್ಫುಲ್ ಮಾಡಿಕೊಟ್ಟಾಗ ಅದು ಫುಲ್ಲು ತಟ್ಟೆ ಖಾಲಿ ಮಾಡ್ತಾರೆ. ನೀವು ತಿನ್ನಿಸುವಾಗ ಜೋಪಾನ, ನಿಮಗೆ ಕೈ ಕಚ್ಚಿದ್ರೂ ಆಶ್ಚರ್ಯ ಇಲ್ಲ, ಅಷ್ಟು ರುಚಿ ಇರುತ್ತೆ. ಮಕ್ಕಳಿಗೆ ತಿನ್ನಿಸುವಾಗ ತುಂಬ ಇಷ್ಟಪಟ್ಟು ತಿನ್ನುವಂಥ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಈಗ ಈ ವಿಡಿಯೋ ನೋಡಿದ್ರಲ್ಲ, ಧನ್ಯವಾದಗಳು ಫ್ರೆಂಡ್ಸ್. ನಿಮ್ಮ ಅನಿಸಿಕೆ ತಿಳಿಸಿ. ಥ್ಯಾಂಕ್ ಯು.